ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಲಾಸ್ಟ್ ಶನಿವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ನಾವು ಇವತ್ತು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಅಂದರೆ ನಾನು ದ್ವಿತಿ ಪುಟ್ಟಿ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಸೊ ಮನು ಬಂದು ನಮ್ಮನ್ನು ಡ್ರಾಪ್ ಮಾಡೋಕ್ಕೆ ಅಂತ ಹೇಳಿ ತುರುವೇಕೆರೆ ಬಸ್ ಸ್ಟ್ಯಾಂಡಲ್ಲಿ ನಮಗೆ ಡ್ರಾಪ್ ಕೊಟ್ಟರು. ಸೊ ಅದಾಗ್ತದಂಗೆ ಹೋಗ್ತಾರೆ ಅಂತ ನೋಡ್ತೀನಿ, ಬಸ್ ಕೂಡ ಮೂವ್ ಆಗ್ತಿಲ್ಲ. ನಮ್ಮ ಮನು ಅಲ್ಲೇ ಸ್ಟ್ರಕ್ ಆಗಿದ್ದಾರೆ. ಸೊ ಮನೇಲಿದ್ದಾಗ ಕಿತ್ತಾಡ್ತೀವಿ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನನ್ನ ಪಾಡಿಗೆ ನಾನು ಇರ್ತೀನಿ. ಬಟ್ ಎಲ್ಲರೂ ಹೊರಟಾಗ ಈ ಮಿಸ್ಸಿಂಗ್ನೆಸ್ ಇದೆಯಲ್ಲ, ನಿಜವಾಗ್ಲೂ ತುಂಬ ಹರ್ಟ್ ಆಗುತ್ತೆ. ಆ್ಯಕ್ಚುಲಿ ಫುಲ್ ಡೇ ನಾವು ಜೊತೆಲೇ ಇರ್ತೀವಿ, ಬಟ್ ಒಂದು 2 ಡೇಸ್ ಬಿಟ್ಟಿರಬೇಕು ಅಂದರೆ ಎಷ್ಟು ಹರ್ಟ್ ಆಗುತ್ತೆ ಅಂದರೆ ನಿಜವಾಗ್ಲೂ ಎಷ್ಟೋ ದಿನ ಬಿಟ್ಟಿರಬೇಕಾಗುತ್ತೆ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಹಾಗೆ ನಮ್ಮ ದ್ವಿತಿ ಪುಟಿಗೆ ಬಾಕ್ಸಲ್ಲಿ ಪ್ಯಾಕ್ ಮಾಡ್ಕೊಂಡು ಬಂದಿದೆ. ಬಿಕಾಸ್ ಅವಳು ತುಂಬಾ ಅಯ್ಯೋನ್ನಿಸ್ತಾಳೆ, ಸಖತ್ ಹಿಂಸೆ ಕೊಡ್ತಾಳೆ. ಸೊ ಹಾಗಾಗಿ ಅವಳಿಗೆ ಊಟ ಹಾಗೇ ಸ್ವಲ್ಪ ಫ್ರೂಟ್ಸ್ ಹಾಗೆಯೇ ಬಿಸ್ಕೆಟ್ಸ್ ಹಾಗೆಯೇ ವಾಟರ್ ಬಾಟಲ್ ಎಲ್ಲ ಪ್ಯಾಕ್ ಇರಬೇಕು. ಬಿಕಾಸ್ ಅವಳಷ್ಟು ತರಲೆ ಮಾಡೋರು ಯಾರೂ ಇಲ್ಲ ಬಸ್ಸಲ್ಲಿ. ಸೊ ಹಾಗೆಯೇ ನೆಲಮಂಗ್ಲವರೆಗೂ ತುಂಬ ಈಸಿಯಾಗಿ ಮೂವ್ ಆದವು. ಬಟ್ ನೆಲಮಂಗ್ಲದಲ್ಲಿ ಸುಮಾರು 15 to 20 ಮಿನಿಟ್ಸ್ ಸ್ಟ್ರಕ್ ಆಯಿತು ಬಿಕಾಸ್ ಆಫ್ ಟ್ರಾಫಿಕ್. ಸೊ ಈ ಸ್ಯಾಟರ್ಡೆ ಸಂಡೇ ಮಾತ್ರ ನಿಜವಾಗ್ಲೂ ಎಲ್ಲೂ ಓಡಾಡಬಾರ್ದು, ಅಷ್ಟೊಂದು ಬೇಜಾರಾಗೋಯ್ತು ಇವತ್ತು. ಸೊ ನಾವು ಮನೆಗೆ ಹೋದಾಗ ಆಲ್ಮೋಸ್ಟ್ 7:30 ಮೇಲಾಗಿತ್ತು. ಆ್ಯಕ್ಚುಲಿ ನಾವು ಬರಬೇಕಾಗಿದ್ದು, ನಾನು 4 ಗಂಟೆಗೆ ಮನೆ ಬಿಟ್ಟಿದ್ದೆ ಅಂದರೆ ಕರೆಕ್ಟಾಗಿ 2.5 hours ಸಾಕು ಅಮ್ಮ ಮನೆಗೆ ಬರೋಕ್ಕೆ. ಬಟ್ ಇವತ್ತು 3 hours ಮೇಲೆ ಆಗಿದೆ. ಸೊ ಹಂಗೆ ಅಂದ್ಕೊಂಡು ಸೀದಾ ಮನೆಗೆ ಬಂದು ಅಮ್ಮ ರಾಗಿ ರೊಟ್ಟಿ ಮಾಡಿದರು, ತಿಂದ್ಬಿಟ್ಟು ಮಲ್ಕೊಂಡೆ. ಸೊ ಬೆಳಗ್ಗೆ ಎದ್ದು ಬೇಗ ಅಮ್ಮ ಉಪ್ಪಿಟ್ಟು ಮಾಡಿದ್ರು ಟಿಫನ್ ತಿನ್ಕೊಂಡು ಅಪ್ಪನ ಕಲೆ ಅರ್ಶಿನ ಕೊಂಡೆಗೆ ಡ್ರಾಪ್ ಮಾಡಿಸ್ಕೊಂಡು ನಾನು ದ್ವಿತಿ ಪುಟಿ ಹಾಗೆ ನನ್ನ ಶಾಲುಗೆ ಏನೇನು ಗಿಫ್ಟ್ಸ್ ತಂದಿದ್ದೆ ಅದನ್ನ ಎಲ್ಲ ಲಗೇಜ್ನ ತೊಗೊಂಡು ನನ್ನ ಫ್ರೆಂಡ್ ಮನೆ ರಾಜ್ಕುಮಾರ್ ಸಮಾಧಿ ಹತ್ರ ಇತ್ತು. ಸೊ ಹಾಗಾಗಿ ಅಲ್ಲೂ ಹೋಗಿ ಸ್ವಲ್ಪ ಐಟಮ್ಸ್ ಇತ್ತು, ಗಿಫ್ಟ್ಸ್ ಐಟಮ್ಸ್ ಎಲ್ಲ ತೊಗೊಂಡು ಸೀದಾ ಬಂದಿದ್ದೆ ನಾವು ಕಣ್ಮೆಣ್ಕಿ. ಆ್ಯಕ್ಚುಲಿ ಶಾಲು ಅವ್ರ ಗೃಹ ಪ್ರವೇಶ ಆದಾಗಲೂ ನಾನು ಕಣ್ಮೆಣ್ಕಿಗೆ ಬಂದಿದ್ದೆ. ಸೊ ಅವರ ಹೊಸ ಮನೆಗೆ ಈಗ ನಾನು ಸೆಕೆಂಡ್ ಟೈಮ್ ವಿಸಿಟ್ ಕೊಡ್ತಾ ಇದ್ದೀನಿ. ಸೊ ನಾನು ಫಸ್ಟು ಅರ್ಶಿನಕುಂಟೆಯಿಂದ ಗೊರಗಂಟೆಪಾಳ್ಯ ಹೋಗಿ ಇಳ್ಕೊಂಡೆ. ಸೊ ಅಲ್ಲಿಂದ ನೆಕ್ಸ್ಟು ರಾಜ್ಕುಮಾರ್ ಸಮಾಧಿ ಹೋದ್ವು. ಅಲ್ಲಿಂದ ಮತ್ತೆ ನಾವು ಕೆಂಗೇರಿ ಬಸ್ ಹತ್ತಿ ಕೆಂಗೇರಿಲಿ ಇಳ್ಕೊಂಡು ಮತ್ತೆ ಕಣ್ಮೆಣ್ಕಿ ಬಸ್ ಹತ್ತಿ ಸೀದಾ ಕಣ್ಮೆಣ್ಕಿಗೆ ಬಂದು ಇಳ್ಕೊಂಡ್ವು. ಅದಾಗ್ತಿದ್ದಂಗೆ ಕೇಕ್ ತೊಗೊಂಡ್ವು. ಸೊ ನಮಗೆ ಈ ಕೇಕ್ ತೊಗೊಳ್ಳೋದೇ ಒಂದು ದೊಡ್ಡ ತಲೆನೋವಾಗಿತ್ತು. ಬಿಕಾಸ್ ಬಸ್ಸಲ್ಲಿ ಟ್ರಾವೆಲ್ ಮಾಡೋದು, 3 ಬಸ್ನ ಚೇಂಜ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಅಲ್ಲೆಲ್ಲೂ ನಾನು ಫಸ್ಟೇ ಕೇಕ್ ತೊಗೊಳ್ಳಿಲ್ಲ. ಸೊ ಕಣ್ಮೆಣ್ಕಿಲೇ ತೊಗೊಂಡು ಬಂದಿದ್ದು. ಕಣ್ಮೆಣ್ಕಿಲಂತೂ ಹೆವಿ ರೈಟು ಗುರು. ನಮ್ಮ ನಾರ್ಮಲ್ ಕೇಕೆ ಬಂದು 450-500 ಆ ಥರ ಇತ್ತು. ಸೊ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಚಾಕ್ಲೇಟ್ ಕೇಕ್ ತೊಗೊಂಡು ಸೀದಾ ನನ್ನ ಫ್ರೆಂಡ್ ಮನೆಗೆ ಬಂದ್ವು. ಬರ್ತಿದ್ದಂಗೆ ಅವ್ರ ಮನೇಲಿ ರಿಲೇಟಿವ್ಸ್ ಎಲ್ಲ ಇದ್ದರು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಹಾಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆದರು. ಅವ್ರ ಮನೆಗೆ ಹೋಗ್ತಿದ್ದಂಗೆ ನಮ್ಮ ರಿಲೇಟಿವ್ಸ್ ಅವ್ರ ಮನೆಗೆ ಹೋಗಿದ್ದೀವಿ ಏನೋ ಅಷ್ಟೇ ಫೀಲ್ ಕೊಡ್ತು. ಅದಾಗ್ತಿದ್ದಂಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ವು. ಅವ್ರ ಮನೇಲಿ ಒಬ್ಬಟ್ಟು ಮಾಡಿದರು, ಒಬ್ಬಟ್ಟು ಹಾಗೆ ವಡೆ ಎಲ್ಲ ಮಾಡಿದರು, ಅದನ್ನು ಹಾಕ್ಕೊಟ್ರು. ಸೊ ತಿಂದು ಒಂದು ಸ್ವಲ್ಪ ಹೊತ್ತು ಮಾತಾಡಿ ನೆಕ್ಸ್ಟು ಬರ್ಡೇ ಪ್ರಿಪ್ರೇಷನ್ಗೆ ಸ್ಟಾರ್ಟ್ ಮಾಡ್ಕೊಂಡ್ವು. ಬರ್ಡೇ ಪ್ರಿಪ್ರೇಷನ್ ಅಂದರೆ ನಾನು ಥೀಮ್ ಎಲ್ಲ ತೊಗೊಂಡಿದ್ದೆ, ಬಟ್ ತೊಗೊಂಡು ಬರೋದೇ ಮರ್ತೋಗ್ಬಿಡ್ತು. ದ್ವಿತಿ ಪುಟ್ಟಿ ಜೊತೆಲಿ ಬರೋದು, ಹಾಗೆ ಲಗೇಜ್ ಎಲ್ಲ ಇತ್ತು, 2-3 ಬ್ಯಾಗು. ಹಾಗಾಗಿ ನಾನು ಥೀಮ್ನ ತೊಗೊಳ್ಳೋದೇ ಅಂದರೆ ಮನೇಲಿರೋದನ್ನೇ ತೊಗೊಳೋದನ್ನ ಮರ್ತೇ ಹೋಗ್ಬಿಟ್ಟಿದ್ದೀನಿ. ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾರ್ಮಲ್ ಆಗಿ ನಿಮಗೆ ಗೊತ್ತಿರೋ ಹಂಗೆ 25 ಗಿಫ್ಟ್ಸ್ನ ಹಾಲಲ್ಲಿ ಅರೇಂಜ್ ಮಾಡಿಕೊಂಡು ಸಿಂಪಲಾಗಿ ಕೇಕ್ ಕಟಿಂಗ್ ಮಾಡಿಸಿದ್ವು. ಆ್ಯಕ್ಚುಲಿ ಗಿಫ್ಟ್ನ ಬಂದು ನಾನು ಒಂದಿನ ದ್ವಿತಿ ಪುಟ್ಟಿ ಮಲ್ಕೊಂಡಿರೋ ಟೈಮಲ್ಲಿ ಮಧ್ಯರಾತ್ರಿ ಒಂದು 3 o'clockವರೆಗೂ ಎಲ್ಲ ಗಿಫ್ಟ್ಸ್ನೂ ರ್ಯಾಪ್ ಮಾಡಿಕೊಂಡೆ. ಹಾಗೆ ಇನ್ನೊಂದು ಸ್ವಲ್ಪ ಏನು ಬೆಂಗಳೂರಲ್ಲಿತ್ತು ಅದನ್ನು ನನ್ನ ಫ್ರೆಂಡ್ ಮಾಡಿಕೊಟ್ಟಿದ್ರು. ನಾನು ಹೋಗ್ತಿದ್ದಂಗೆ ಫಸ್ಟು ಅಲ್ಲಿ ಸ್ವಲ್ಪ ಒಬ್ಬಟ್ಟೆಲ್ಲ ಕೊಟ್ಟರು ಅಂತ ಹೇಳಿದೆ. ಅದು ತಿಂತಿದ್ದಂಗೆ ಶಾಲು ರೆಡಿ ಆಗೋಕ್ಕೆ ಸ್ಟಾರ್ಟ್ ಆದಳು. ಅದಾಗ್ತಿದ್ದಂಗೆ 25 ಗಿಫ್ಟ್ಸ್ನ ಮಧ್ಯದಲ್ಲಿ ಅಂದರೆ ಹಾಲ್ ಮಧ್ಯದಲ್ಲಿ ಅರೇಂಜ್ ಮಾಡಿಕೊಂಡು ಸಿಂಪಲ್ಲಾಗಿ ಅದನ್ನೇ ಡಿಸೈನ್ ಮಾಡಿ ನೆಕ್ಸ್ಟು ಕೇಕ್ ಕಟಿಂಗ್ನ ಸ್ಟಾರ್ಟ್ ಮಾಡ್ಕೊಂಡ್ವು. ಅಲ್ಲಿ ಹೋದರೆ ನಮ್ಮ ದ್ವಿತಿ ಪುಟ್ಟಿದೆ ಅವಳಿ ಜಾಸ್ತಿ ಆಗಿತ್ತು. ಎಲ್ಲರಿಗೂ ಎಷ್ಟು ಬೇಜಾರಾಗಿತ್ತಂತೆ ಅಂದರೆ ಯಾವುದೂ ಮಕ್ಕಳಿಲ್ಲ ಆಟ ಆಡ್ಸೋಕ್ಕೆ ಅಂತ ಹೇಳಿ. ನಮ್ಮ ದ್ವಿತಿ ಪುಟ್ಟಿ ಹೋಗ್ತಿದ್ದಂಗೆ ನಿಜವಾಗ್ಲೂ ಅವರೆಲ್ಲ ತುಂಬ ಚೆನ್ನಾಗಿ ಆಟ ಆಡಿಸಿದ್ರು. ಅವಳ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರು. ಎಲ್ಲರೂ ಇವಳನ್ನ ಮಧ್ಯಕ್ಕೆ ಕೂರಿಸ್ಕೊಂಡು ಎಲ್ಲರೂ ಸಕ್ಕದಾಗಿ ಆಟ ಆಡಿಸಿದ್ರು ಇವಳನ್ನ. ಹಂಗೆ ಆಟ ಆಡಿಸ್ಕೊಂಡು ಗಿಫ್ಟ್ಸ್ನೆಲ್ಲ ಅರೇಂಜ್ ಮಾಡ್ಕೊಂಡ್ವು. ನಮಗೆ ಈ 25 ಗಿಫ್ಟ್ಸ್ ಹಾಗೆ 25th ಬರ್ಡೇ ತುಂಬ ಮೆಮೊರಬಲ್ ಆಗಿತ್ತು. ಯಾಕೆ ಅಂತ ಅಂದರೆ 25 ಇಯರ್ಸ್ ಅಂದರೆ ಹಾಫ್ ಸೆಂಚುರಿ. ಸೊ ಹಾಗಾಗಿ ಈ 25 ಇಯರ್ಸ್ ನಮಗೇನೇನು ಸಿಕ್ಕಿಲ್ಲ, ಹಾಗೆಯೇ ಸರ್ಪ್ರೈಸಿಂಗ್ ಆಗಿರಲಿಲ್ಲ. ಸೊ ಈ 25th ಇಯರ್ ಅಷ್ಟೇ ಸರ್ಪ್ರೈಸಿಂಗ್ ಆಗಿರಲಿ, ಹಾಗೆ
ಇಷ್ಟು ದಿನ ಏನು ಪ್ರಾಬ್ಲಮ್ಸ್ ಇತ್ತೋ ಅದೆಲ್ಲ ಕಟ್ ಆಫ್ ಆಗಿ ಮುಂದಕ್ಕೆ ಚೆನ್ನಾಗಿರಲಿ ಅನ್ನೋ ಉದ್ದೇಶ ನಮ್ಮ ಈ ಬರ್ಡೇ ಪ್ಲ್ಯಾನ್. 25th ಬರ್ಡೇವರೆಗೂ ನಿಮಗೆ ಗೊತ್ತಿರೋ ಹಾಗೆ ತುಂಬ ಅಂದರೆ ತುಂಬ ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್ನ ನಾವು ಅನುಭವಿಸೇ ಇರ್ತೀವಿ. ಏಕೆಂದರೆ ಪ್ರತಿಯೊಂದು ಬರ್ಡೇನೂ ಮೆಮೊರಬಲ್ ಆಗಿರಲ್ಲ. ಹಾಗೆಯೇ ಪ್ರತಿಯೊಂದು ಬರ್ಡೇಲೂ ನಮಗೆ ಸರ್ಪ್ರೈಸ್ಗಳಿರಲ್ಲ, ಹಾಗೆ ಗಿಫ್ಟ್ಗಳಿರಲ್ಲ, ಅಥವಾ ಖುಷಿ ಮೊಮೆಂಟೇ ಇರಲ್ಲ. ಸೊ ನಾವು ಎದ್ದು ಸ್ನಾನನೇ ಮಾಡಿರಲ್ಲ, ಇಲ್ಲಾಂದರೆ ಬ್ರಷೇ ಮಾಡಿರಲ್ಲ. ಎಷ್ಟೋ ಸತಿ ನನ್ನ ಬರ್ಡೇಲಿ ಆ ಥರ ಆಗಿಬಿಟ್ಟಿದೆ. ಆ್ಯಕ್ಚುಲಿ ನಾನು ಹೇಳಬೇಕು ಅಂದರೆ ನಾನು 10th ಬರ್ಡೇವರೆಗೂ ನಂಗೆ ಬರ್ಡೇ ಅಂದರೆ ಏನು ಅಂತಲೇ ಗೊತ್ತಿಲ್ಲ. 10th ಆದಮೇಲೆ ನನ್ನ ರಿಲೇಟಿವ್ಸ್ ಅವರು ಒಬ್ಬರು ಬರ್ಡೇ ಮಾಡಿದ್ದು ಹಾಗೆ. ಸೊ ಬರ್ಡೇಗಳು ಅಂದರೆ ಯಾರಿಗೂ ಮೆಮೊರೇಬಲ್ ಆಗಿ ಇರ್ತಿರ್ಲಿಲ್ಲ ಫಸ್ಟೆಲ್ಲ. ಸೊ ಹಾಗಾಗಿ ಈ ಬರ್ಡೇ ಆದರೂ ಇನ್ನು ಮುಂದೆನಾದರೂ ನಾವು ನಮ್ಮ ಫ್ರೆಂಡ್ಶಿಪ್ನ ಕಾಪಾಡ್ಕೊಂಡು ಹೋಗ್ತೀವಿ. ಪ್ರತಿಯೊಂದು ಬರ್ಡೇನೂ ತುಂಬ ಮೆಮೊರೇಬಲ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಬಟ್ ನಾನು ಪ್ರತಿ ವರ್ಷವೂ 25 ಗಿಫ್ಟ್ಸ್ನೇ ಅರೇಂಜ್ ಮಾಡ್ತೀನಿ ಅಂತ ಹೇಳಲ್ಲ. 25th ಅಂದರೆ ಒಂದು ಸೆಂಚುರಿ. ಸೊ ಹಾಗಾಗಿ ಸಿಂಪಲ್ಲಾಗಿ ಏನಿಗೆ ಗಿಫ್ಟ್ಸ್ನ ಅರೇಂಜ್ ಮಾಡ್ಕೊಂಡಿದ್ವು. ಸೊ ನೆಕ್ಸ್ಟ್ ಬರ್ಡೇಯಿಂದ ಅಟ್ಲೀಸ್ಟ್ ಗಿಫ್ಟ್ಸ್ ಇಲ್ದಲೇ ಹೋದ್ರೂ ನಾನು ಅವಳು ಸಿಗೋಕ್ಕೆ ತುಂಬ ಪ್ರಯತ್ನ ಪಡ್ತೀವಿ. ಯಾಕೆ ಅಂದರೆ ನನಗೆ ನನ್ನ ಲೈಫ್ ಅನ್ನೋ ಸ್ಟೇಜಲ್ಲಿ ಏನು ನನ್ನ ಫ್ರೆಂಡು ತುಂಬ ತುಂಬ ಪ್ರಾಮುಖ್ಯತೆ ಕೊಡ್ತಾಳೆ. ಸೊ ಪ್ರತಿಯೊಂದು ಮ್ಯಾಟ್ರಲ್ಲೂ ಅವಳಿದ್ದೇ ಇರ್ತಾಳೆ. ನನಗೇನು ಮಾಡೋಕ್ಕಾಗಲ್ಲ ಅಥವಾ ನಾನು ಮುಂದುವರಿಯೋಕ್ಕಾಗಲ್ಲ ಅನ್ನೋ ಏನೇ ಒಂದು ಮ್ಯಾಟರ್ ಇದ್ರೂ ಅವಳು ಇಲ್ಲ ನಿನ್ನ ಕೈಲಾಗುತ್ತೆ, ನೀನು ಮಾಡೇ ಮಾಡ್ತೀಯ ಅಂತ ಹೇಳಿ ಫಸ್ಟು ನನಗೆ ಎನರ್ಜಿ ಕೊಡೋದೇ ಇವಳು. ಸೊ ನನ್ನ ಎನರ್ಜಿನ ಬೂಸ್ಟ್ ಮಾಡೋದೇ ಇವಳು. ಹಾಗಾಗಿ ನನಗೆ ಪ್ರತಿಯೊಂದು ದಿನವೂ ಇವಳ ಕೈಲಿ ಮಾತಾಡ್ದಲ್ಲೇ ಇರೋಕ್ಕಾಗೋದೇ ಇಲ್ಲ. ಹಾಗೆ ನನ್ನ ಎನರ್ಜಿ ಬೂಸ್ಟರ್ ಇವಳೇ. ಸೊ ಹಾಗಾಗಿ ಇವಳ ಖುಷಿ ನಾನು ನೋಡಬೇಕು ಅಂತ ಹೇಳಿ ಈ 25th ಬರ್ಡೇನ ಅರೇಂಜ್ ಮಾಡ್ಕೊಂಡಿದ್ದು. ಹಾಗೆ ನನ್ನ ಫ್ರೆಂಡ್ಗೆ ಬರ್ಡೇ ಸರ್ಪ್ರೈಸ್ ಅಂದರೆ ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ಅಂತ ಏನಿಲ್ಲ. ಅವಳಿಗೆ ಆ ಥರ ಎಲ್ಲ ಏನು ಇಷ್ಟನೇ ಇಲ್ಲ. ಬಟ್ ನನ್ನಿಂದನೇ ಅವಳು ಈ ಥರ ಎಕ್ಸ್ಪೆಕ್ಟ್ ಮಾಡಬೇಕು ಅನ್ನೋದನ್ನ ಕಲ್ತಿದ್ದು. ನನಗೆ ಯಾವಾಗಲೂ ಹೇಳ್ತಿದ್ದೆ ಅವಳು ಎಲ್ಲರಿಗೂ ಏನಾದರೂ ಒಂದು ಮಾಡಬೇಕು, ಹಾಗೆ ಎಲ್ಲರಿಗೂ ಒಂದು ಖುಷಿ ಮೆಮೊರೀಸ್ನ ಕೊಡಬೇಕು ಅಂತ ಫೀಲ್ ಮಾಡ್ತಾಳೆ. ಬಟ್ ಇವಳಿಗೆ ನಾನು ನೋಡ್ದಂಗೆ ಇವಳು ಎಕ್ಸ್ಪೆಕ್ಟೇಷನ್ ತಕ್ಕನಾಗಿ ಯಾರೂ ಕ್ಲಾರಿಟಿ ಕೊಡಲ್ಲ. ಸೊ ಹಾಗಾಗಿ ಇವಳ ಜೀವನದಲ್ಲಿ ನಾನಾದರೂ ಇವಳಿಗೆ ಫುಲ್ ಕ್ಲಾರಿಟಿ ಕೊಡಬೇಕು ಅನ್ನೋ ಲೆಕ್ಕಾಚಾರಕ್ಕೆ ನಾನು ಇವಳಿಗೆ ಈ ಥರ ಅರೇಂಜ್ ಮಾಡಿದ್ದು. ಸೊ ಅವಳಿಗೆ ತುಂಬ ಖುಷಿ ಆಯಿತು. ಆ ಖುಷಿ ಇದೆಯಲ್ಲ ನನಗಂತೂ, ಅವಳ ಖುಷಿ ನೋಡಿ ನನಗೆ ಖುಷಿ ಆಯಿತು. ಹಾಗೆ ಕೇಕ್ ಕಟಿಂಗ್ ಆಯಿತು, ಎಲ್ಲರಿಗೂ ತಿನ್ನಿಸಿದ್ದಾಯಿತು, ಎಲ್ಲರೂ ಅವಳಿಗೂ ತಿನ್ನಿಸಿದ್ದಾಯಿತು. ಒಂದು ಸ್ವಲ್ಪ ಫೋಟೋಸ್ ತೊಗೊಂಡ್ವು, ಹಾಗೆ ಒಂದು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡ್ವು, ನಾರ್ಮಲ್ ವೀಡಿಯೋಸ್ ಹಾಗೆ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಥರನೂ ಮಾಡಿಕೊಂಡು ನೆಕ್ಸ್ಟು ನಾವು ಏನು 25 ಗಿಫ್ಟ್ಸ್ನ ಅನ್ರ್ಯಾಪ್ ಮಾಡೋಕ್ಕೆ ಅಂತ ಹೇಳಿ ರೂಮ್ ಒಳಗೆ ಹೋದ್ವು. ಬಿಕಾಸ್ ಅವ್ರ ಮನೇಲಿ ರಿಲೇಟಿವ್ಸ್ ಎಲ್ಲ ಇದ್ರಲ್ಲ. ಸೊ ಹಾಗಾಗಿ ಅವ್ರಿಗೆಲ್ಲ ಊಟ ಕೊಡಬೇಕಾಗಿತ್ತು. ಹಂಗಾಗಿ ನಾವು ಎಲ್ಲರೂ ರೂಮ್ಗೆ ಹೋದ್ವು. ಹಾಗೆ ಅಲ್ಲಿ ಅನ್ರ್ಯಾಪ್ ಮಾಡೋಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡು ಒಂದೊಂದು ಅನ್ರ್ಯಾಪ್ ಮಾಡಬೇಕಾದ್ರೂ ಗಿಫ್ಟ್ಸ್ನ ನಿಜವಾಗ್ಲೂ ಅವಳ ಕೈ ಎಷ್ಟು ನಡುಕ್ತಿತ್ತು ಅಂದರೆ ಏನೋ ಚಿನ್ನ ಇಟ್ಕೊಂಡಿರೋವಷ್ಟು ಫೀಲ್ ಮಾಡ್ತಿದ್ಲು ಅವಳು. ಆ ಖುಷಿ ನೀವು ನೋಡಬೇಕಾಗಿತ್ತು. ನಾನು ಅವಳಿಗೆ ಹಾಡ್ಕೋತಾ ಇದ್ದೆ, ನೀವು ನೋಡ್ತಾ ಇದ್ದೀರಾ ಗಂಗಾ ನಾಗವಲ್ಲಿಯಾಗಿ ಬದಲಾಗ್ತಾ ಇದ್ದಾಳೆ ಅಂತ ಹೇಳಿ ಆಡ್ಕೋತಾ ಇದೆ. ಅಷ್ಟು ಅವಳು ಟೆನ್ಷನ್ ತೊಗೊಂಡು ಓಪನ್ ಮಾಡ್ತಿದ್ಲು. ಒಂದೊಂದು ಓಪನ್ ಮಾಡ್ತಿರ್ಬೇಕಾದ್ರೆ ಅವಳು ಸ್ಮೈಲ್ ನೀವು ನೋಡಬೇಕಾಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ಹಾಗೆ ಅವಳ 25th ಬರ್ಡೇಗೆ 25 ಗಿಫ್ಟ್ಸ್ ಏನೇನಿತ್ತು ಅಂತ ಹೇಳಿ ಅನ್ರ್ಯಾಪ್ ಮಾಡೋ ವಿಡಿಯೋಸ್ ನೆಕ್ಸ್ಟ್ ಪಾರ್ಟ್ ವ್ಲಾಗಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ನನ್ನ ವಿಡಿಯೋಸ್ನ ಯಾರ್ಯಾರೆಲ್ಲ ನೋಡಿದ್ರು ತುಂಬ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.